ಇಲ್ಲಿ ರವಿಕುಮಾರ್ ಅವರೇ, ನೀವು ಹೇಳಿದ್ರಿ ಬೇಸ್ಡ್ ಆನ್ ಸೆನ್ಸಿಟಿವಿಟಿ ಈ ಕೇಸನ್ನ ಮುಖ್ಯಮಂತ್ರಿ ವಿರುದ್ಧ ದಾಖಲಾಗಿದೆ. ಅಂದರೆ ಮಾನದಂಡ ಏನು? ಮುಖ್ಯಮಂತ್ರಿ ಅನ್ನೋದು ಮಾನದಂಡನ ಯಾವುದು ಮಾನದಂಡ? ಇದಕ್ಕೆ ಪಿಕ್ ಅಂಡ್ ಚೂಸ್ ಅಂತ ಹೇಳೋದಿಲ್ವಾ? ಅಂದ್ರೆ ನಿಮ್ಗೆ ಬೇಕಾದನ್ನ ಕೊಡುವಂಥದ್ದು, ಬೇಡದಿರೋದನ್ನ ಕೊಡೋದಿಲ್ಲ ಅಂತ ಹೇಳಿದ್ರೆ ಕಾನೂನು ಹಂಗೆ ಹೇಳುತ್ತಾ? ಕಾನೂನು ಪ್ರಕಾರ ಎಲ್ಲರೂ ಕೂಡ ಸಮಾನರಾಗೋದಿಲ್ವಾ ಹಂಗಾದ್ರೆ? ಇಲ್ಲ, ಸೆನ್ಸಿಟಿವಿಟಿ ಆಸ್ ವೆಲ್ ಆಸ್ ದಿ ಮೆರಿಟ್ ಆಫ್ ದಿ ಕೇಸ್. ಫಾರ್ ಎಕ್ಸಾಂಪಲ್, ಇವ್ರದ್ದು ಜಾಗ ಅಲ್ವೇ ಅಲ್ಲ, ಅದು ಯಾವುದು ಅದು 3 ಎಕರೆ 16 ಗುಂಟೆ ಜಾಗ ಏನಿದೆ, ಅದು ಒಬ್ಬ SC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜಮೀನು. ಮೂಡ 3,24,000 ರೂಪಾಯಿ ಹಣ AC ಕೋರ್ಟ್ ಅಲ್ಲಿ ಕೊಟ್ಟು ಮೂಡ ತೆಗೆದುಕೊಂಡ್ಬಿಡುತ್ತೆ. ಅಂದ್ರೆ ಮೂಡ ಏನ್ ಮಾಡುತ್ತೆ, ಸೈಟ್ ಗಳನ್ನ ಮಾಡಿ ಹಂಚೋಣ ಅಂತೇಳಿ ನೋಟಿಫಿಕೇಶನ್ ಮಾಡಿ ಆ ಜಮೀನನ್ನ ಒಬ್ಬ ದಲಿತ ವ್ಯಕ್ತಿಯಿಂದ ಕೊಂಡ್ಕೊಂಡ್ಬಿಡುತ್ತೆ. ಅದನ್ನ ಡಿನೋಟಿಫಿಕೇಶನ್ ಮಾಡಿಸ್ತಾರೆ ಉಪಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಅವರು. ಡಿನೋಟಿಫಿಕೇಶನ್ ಅನ್ನ ಮಾಡಿ ಎಷ್ಟು ಹಣ, 5,95,000ಕ್ಕೆ ಡಿನೋಟಿಫಿಕೇಶನ್ ಮಾಡಿ ಆದ್ಮೇಲೆ ಮೂಡಾದಿಂದ ಕೊಂಡುಕೊಳ್ತಾರೆ ಮಲ್ಲಿಕಾರ್ಜುನ್ ಸ್ವಾಮಿ, ಅಂದ್ರೆ ಸಿದ್ದರಾಮಯ್ಯ ಅವರ ಬಾಮೈದ, ಅಂದ್ರೆ ಸಿದ್ದರಾಮಯ್ಯ ಅವರ ಹೆಂಡತಿಯ ಅಣ್ಣನೋ ತಮ್ಮನೋ ಅವರು ಕೊಂಡ್ಕೊಳ್ತಾರೆ. ಇವ್ರು ಇದ್ದದ್ದಕ್ಕೆ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಇವ್ರು ಇದ್ದಿದ್ದಕ್ಕೆ ಆ ಜಮೀನನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸಿದ್ದರಾಮಯ್ಯ ಅವರು ಇದ್ದಿದ್ದ ಕಾರಣಕ್ಕೋಸ್ಕರವಾಗಿ ಯಾವುದೋ ಬೆಲೆ ಬಾಳದೆ ಇರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಆ 3 ಎಕರೆ 16 ಗುಂಟೆ ಜಮೀನನ್ನ ಇದು ಮೂಡಕ್ಕೆ ಕೊಟ್ಟು ಬೆಲೆ ಬಾಳ್ತಕ್ಕಂಥ ಪ್ರದೇಶ ಅಂದ್ರೆ ವಿಜಯನಗರ ಬಡಾವಣೆ 3-4ನೇ ಹಂತದಲ್ಲಿ 14 ಸೈಟ್ ಅಂದ್ರೆ 50-50 ನಮಗೆ ಅಂದ್ರೆ 3.25 ಎಕರೆ ಅಂದ್ರೆ 3.25 ಎಕರೆನಲ್ಲಿ ಅರ್ಧ ಅಷ್ಟು ಜಾಗವನ್ನ 14 ಸೈಟ್ಗಳ ಜಾಗವನ್ನ ಬೇರೆ ಜಾಗದಲ್ಲಿ ವಿಜಯನಗರ ಪ್ರದೇಶದಲ್ಲಿ ಕೊಂಡ್ಕೊಳ್ಳಕ್ಕಾಗತ್ತೆ. ಈಗ ಉದಾಹರಣೆ ನಾನೇ ಹೇಳ್ತೀನಿ. ಎಲ್ಲೋ ಕೆಂಗೇರಿನಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಡಾಲರ್ಸ್ ಕಾಲೋನಿನಲ್ಲಿ 14 ಸೈಟ್ಗಳನ್ನು ಕೊಂಡುಕೊಳ್ಳಕ್ ಸಾಮಾನ್ಯ ವ್ಯಕ್ತಿ ಕಡೆಯಿಂದ ಸಾಧ್ಯನಾ? ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂಥ ವ್ಯಕ್ತಿ ಮೈಸೂರಿನಲ್ಲಿ ಇದ್ದಿದ್ರಿಂದ ಇದು ಸಾಧ್ಯವಾಯಿತು. ಅದಕ್ಕೆ ಇವರು ರಾಜೀನಾಮೆ ಕೊಡಬೇಕು ಅಂತ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇನ್ಯಾರು ನನಗೆ ಗೊತ್ತಿದೆ ಹೇಳ್ತೀನಿ, ಹತ್ತತ್ರ 87,000 ಜನ ಅರ್ಜಿ ಹಾಕೊಂಡು ಬಕಾ ಪಕ್ಷಿಗಳ ತರ ಕಾಯ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಸೈಟ್ ಸಿಕ್ಕಿಲ್ಲ. ಇವರಿಗೆ 14 ಸೈಟ್ ಸಿಕ್ವು. ಹೆಂಗ್ ಸಿಕ್ವು? ಡಿನೋಟಿಫಿಕೇಶನ್, ನೋಟಿಫಿಕೇಶನ್, ಮತ್ತೆ 2013ನೇ ಇಸ್ವಿನಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಫಿಡವಿಟ್ ನಲ್ಲಿ ತೋರಿಸಿಲ್ಲ. ಇನ್ನು 3 ಎಕರೆ 16 ಗುಂಟೆ ಜಮೀನಿದೆ ನನಗೆ, ನಮ್ಮ ಹೆಂಡತಿಗೆ, ಅದರ ಬೆಲೆ ಇಷ್ಟು ಅಂತ 2013ನೇ ಇಸ್ವಿನಲ್ಲಿ ತೋರಿಸಿಲ್ಲ. ಆಮೇಲೆ 2018 ಇಸ್ವಿನಲ್ಲಿ ಎಷ್ಟು ಸಾವಿರ ರೂಪಾಯಿಗೆ ತೋರಿಸ್ತಾ ಇದ್ದಾರೆ, ಅದನ್ನ 25 ಲಕ್ಷ ರೂಪಾಯಿಗೆ ಬೆಲೆ ಬಾಳ್ತಕ್ಕಂತ 3.16 ಎಕರೆ ಜಮೀನನ್ನ ತೋರಿಸ್ತಾರೆ. ಯಾಕೆ 2013ನೇ ಇಸ್ವಿನಲ್ಲಿ ತೋರಿಸ್ಲಿಲ್ಲ? ಯಾಕೆ 2018 ಇಸ್ವಿನಲ್ಲಿ 25 ಲಕ್ಷಕ್ಕೆ ತೋರಿಸಿದ್ರಿ? ಆಮೇಲೆ 8 ಕೋಟಿಗೆ ನೀವು ಇದನ್ನು ತೋರಿಸ್ತಾ ಇದ್ದೀರಿ ಅವಾಗ 2023ನೇ ಇಸ್ವಿನಲ್ಲಿ. ಈಗ ಈ ಇಶ್ಯೂ ಆದ್ಮೇಲೆ 62 ಕೋಟಿ ರೂಪಾಯಿ ಕೊಡಿ, ನಾವು ಆ ಜಮೀನನ್ನು ಕೊಡ್ತೀವಿ ಅಂತ ನೀವೀಗ ಮುಖ್ಯಮಂತ್ರಿಗಳೇ ಕೇಳ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರ್ದು ಈ ರೀತಿ ಇಶ್ಯೂಗಳಿದಾವೆ ಆ ವಶಪಡಿಸ್ಕೊಂಡು ನಾವ್ ತಗೊಳ್ಳಿ ಇಷ್ಟು ದುಡ್ಡು ಕೊಡು ಅಂತ ಜನರೆಲ್ಲರೂ ಕೇಳ್ಬಿಟ್ರೆ ಕೊಡ್ತಾರ ಮುಖ್ಯಮಂತ್ರಿಗಳು? ಎಸ್, ಖಂಡಿತ ರವಿಕುಮಾರ್ ಅವರಲ್ಲಿ. ಜಯಚಂದ್ರ ಅವರೇ, ಯಾವ ರೀತಿಯಲ್ಲಿ ಜಮೀನು ಹೆಂಗೆ ಬಂದಿದೆ, ಯಾವ ಸ್ವರೂಪದಲ್ಲಿ ಬಂದಿದೆ ಅನ್ನೋಂಥದ್ದು ಇದ್ದಂತ ಸಮಯ ಮೆರಿಟ್ ಆಫ್ ದ ಕೇಸ್, ಬೇಸ್ಡ್ ಆನ್ ದ ಮೆರಿಟ್ ಆಫ್ ದ ಕೇಸ್ ಮತ್ತು ಸೆನ್ಸಿಟಿವಿಟಿ ಆಫ್ ದ ಕೇಸ್ ಅನ್ನೋದ್ರ ಮೇಲ್ಗಡೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಹಿಂಗೆ ಕಾನೂನು ಪ್ರಕಾರವಾಗಿ ಕೆಲಸ ಮಾಡಿದ್ದಾರೆ, ಎಲ್ಲಿ ಅವರು ಕೇಂದ್ರದ ಏಜೆಂಟ್ ತರ ಕೆಲಸ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನ ಬಿಜೆಪಿ ಕೇಳ್ತಿದ್ದಾರೆ. ಜಯಚಂದ್ರ ಅವರೇ, ಯಾವುದು ಈಗ ನಾವೊಂದು ಯೋಚನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ರೀತಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಒಬ್ಬ ಮುಖ್ಯಮಂತ್ರಿಯಾಗಿ ತನ್ನ ಶ್ರೀಮತಿಯವರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಒಬ್ಬ ನಿವೃತ್ತ ಹೈಕೋರ್ಟ್ ಜಡ್ಜರ ನೇತೃತ್ವದಲ್ಲಿ ಜುಡಿಷಿಯಲ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ತನ್ನ ಶ್ರೀಮತಿಯವರ ಪ್ರಾಪರ್ಟಿ ಬಗ್ಗೆ ಒಂದು ಇಶ್ಯೂ ಬಂದಂತ ಸಂದರ್ಭದಲ್ಲಿ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ತಾರಲ್ಲ, ಆ ಪ್ರಾಮಾಣಿಕತೆಯನ್ನು ಮೆಚ್ಚುವಂತ ರೀತಿಯಲ್ಲಿ ಇರಬೇಕಾಗ್ತದೆ ವಿರೋಧ ಪಕ್ಷದವರು. ಆ ನ್ಯಾಯಾಂಗ ತನಿಖೆದು ವರದಿ ಬರಲಿ ಅಥವಾ ರಾಜ್ಯಪಾಲರಿಗೆ ಹೋಗಿ ಮನವಿ ಕೊಡ್ಲಿ, ಅವರು 3 ತಿಂಗಳ ಕೊಡ್ಲಿ 2 ತಿಂಗಳ ಕೊಡ್ಲಿ ಅಂತ ಹೇಳಿ
ಯಾವುದೇ ತನಿಖೆ ವರದಿಯನ್ನು ಬರೆದಲೇನೆ ಅದನ್ನ ಏಕಾಏಕಿ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಅನೇಕ ಪರ್ಮಿಷನ್ ಕೊಡ್ಬೇಕಾಗಿರ್ತವೆ. ಲೋಕಾಯುಕ್ತರು ಕೇಳಿರ್ತಕ್ಕಂಥದ್ದು, ಸರ್ಕಾರ ಕೇಳಿರ್ತಕ್ಕಂಥದ್ದು ಎಲ್ಲದರೂ ಕೂಡ ಪೆಂಡಿಂಗ್ ಇಟ್ಟು ಇಲ್ಲಿ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ರಾಜಕಾರಣ ಮಾಡ್ತಾ ಇಲ್ವ? ಇಲ್ಲಿ ರಾಜ್ಯಪಾಲರನ್ನ ಹುದ್ದೆಯನ್ನು ಇಟ್ಟುಕೊಂಡು ಅದೊಂದು ದಾಳವಾಗಿ ಮಾಡಿಕೊಂಡು ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಇದೊಂದು ರಾಜಕಾರಣ, ಇದು ಕುತಂತ್ರ. ಈ ಜಯಚಂದ್ರ ಅವರೇ, ಇಲ್ಲಿ ಕಾಂಗ್ರೆಸ್ ನ ಮೇಲೂ ಕೂಡ ಬರುವಂತ ಪ್ರಶ್ನೆ ಏನು ಗೊತ್ತಾ ಜಯಚಂದ್ರ ಅವರೇ? ಕಾಂಗ್ರೆಸ್ ನ ಮೇಲೂ ಕೂಡ ಇವತ್ತು ಈಗ ನೀವು ಹೇಳ್ತಾ ಇರೋದನ್ನ ಜನ ಅಷ್ಟು ಸುಲಭವಾಗಿ ನಿಮ್ಮನ್ನು ಒಪ್ಕೊಳ್ಬೇಕಾ? ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಅಂತ ಹೇಳ್ತೀರಿ. ಹಾಗಾದ್ರೆ ಹಂಸರಾಜ್ ಭಾರದ್ವಾಜ್ ಅವರು ಇಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವ ಕ್ರಮಗಳನ್ನು ಕೈಗೊಂಡ್ರು? ಪ್ರೈಮ್ ಆಫೀಸ್ ಅದು ಆ ವಿಚಾರ ಕೋರ್ಟ್ ನಲ್ಲಿ ಟೆಕ್ನಿಕಲ್ ಆಗಿ ಯಾವ ಕಾರಣಕ್ಕೆ ಕ್ವಾಶ್ ಆಯ್ತು? ಅದು ಪರ್ಮಿಷನ್ ಕೊಟ್ಟಿರುವಂತಹ ಪ್ರಕ್ರಿಯೆನೇ ಸರಿ ಇರಲಿಲ್ಲ ಅನ್ನುವಂಥದ್ದು ಯಾವ ಕಾರಣಕ್ಕೆ ಆಯ್ತು? ಅಂದ್ರೆ ಅವರಲ್ಲಿ ಹಂಗಾದ್ರೆ ಕೇಂದ್ರ ಸರ್ಕಾರದ ಕೈಗೊಂಬೆ ತರ ಕೆಲಸ ಮಾಡಿದ್ರು ಅಂತಲಾ? ಈಗ ಇದು ರಾಜ್ಯಪಾಲರ ನಡೆ ಇಲ್ಲಿವರೆಗಾಗಿ ಪಾರದರ್ಶಕವಾಗಿಲ್ಲ. ರಾಜ್ಯದಲ್ಲಿ ಒಂದು ನಮ್ಮಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು, ರಾಜ್ಯ ಮತ್ತು ಕೇಂದ್ರ ಆ ಮಧ್ಯದಲ್ಲಿ ವ್ಯವಹರಿಸುವಂಥ ಸಂದರ್ಭದಲ್ಲಿ ಪಾರದರ್ಶಕವಾಗಿ ನಡೀಬೇಕಾಗ್ತದೆ, ಪ್ರಜಾಸತ್ತಾತ್ಮಕವಾಗಿ ರೀತಿಯಲ್ಲಿ ನಡೀಬೇಕಾಗ್ತದೆ, ರಾಗ ದ್ವೇಷ ಇಲ್ಲದಲ್ಲೇ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ಕೇಂದ್ರದ ಏಜೆಂಟರಂತೆ ಕೆಲಸ ಮಾಡುವಂಥ ಕೆಲಸ ಮಾಡಿದಾಗ ಮಾತ್ರ ಇದೆಲ್ಲದೂ ಕೂಡ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಅನೇಕ ರಾಜ್ಯಪಾಲರು ಯಾವ ಹಸ್ತಕ್ಷೇಪ ಇಲ್ಲದಲ್ಲೇ ಕೆಲಸ ಮಾಡಿರ್ತಕ್ಕಂಥ ಪ್ರಸಂಗಗಳು ಬೇಕಾದಟ್ಟಿದೆ. ಆದರೆ ಅನೇಕ ಜನ ಪ್ರಧಾನಮಂತ್ರಿಗಳಾಗಿದ್ದ ಮನಮೋಹನ್ ಸಿಂಗ್ ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಅಂಥ ಸಂದರ್ಭದಲ್ಲಿ ಆಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇವತ್ತು ನಡೀತಾ ಇರತಕ್ಕಂಥದ್ದು, ಇವತ್ತು ರಾಜ್ಯಪಾಲರ ಹುದ್ದೆಯನ್ನು ಬಳಸ್ಕೊಂಡು ಇವತ್ತು ಸ್ವಾರ್ಥಕ್ಕೋಸ್ಕರ, ರಾಜಕೀಯ ತೆವಲಿಗೋಸ್ಕರ ಇವತ್ತು ದುರುಪಯೋಗ ಮಾಡ್ತಿರ್ತಕ್ಕಂಥ ಪ್ರಕರಣಗಳು ಕಾಣ್ತಾ ಇದೆ. ಅದೇ ರೀತಿಯಾದಂಥ ಒಂದು ಪ್ರಕರಣ ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜುಡಿಷಿಯಲ್ ಕಮಿಷನ್ ವರದಿ ಬರೋವರೆಗೂ ಯಾಕೆ ಕಾಯಲಿಲ್ಲ? ಇವರು ಮೂರು ತಿಂಗಳವರೆಗೆ ವರದಿ ಕೊಡಿ ಅಂತ ಕೇಳಬೇಕಾಗಿತ್ತು. ಕೇಳಿ ಆ 3 ದಿನಗಳೊಳಗೆ ವರದಿ ತರಿಸಿ ಮಾಡ್ಬೋದಾಯಿತು. ಅದನ್ನು ಬಿಟ್ಟು ಈ ರೀತಿಯಾಗಿ ಏನಾದರೂ ಮಾಡಿ ಒಂದು ಎಲೆಕ್ಟೆಡ್ ಗೌರ್ಮೆಂಟನ್ನ ಅದನ್ನು ಅಧಿಕಾರದಿಂದ ಇಳಿಗಿಳಿಸ್ಬೇಕು. ಅದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ಇದು ರಾಜ್ಯಪಾಲರ ಹುದ್ದೆಯಿಂದ ಅದಕ್ಕೆ ಅಪಚಾರ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ಪ್ರಾಮಾಣಿಕವಾಗಿ ಹೇಳೋಣ, ಇದೇ ರಾಜ್ಯಪಾಲರ ಕಚೇರಿನಲ್ಲಿ ಎಷ್ಟು ಜನದ ಮೇಲೆ ಪೆಂಡಿಂಗ್ ಇದೆ ಎಂಕ್ವೈರಿಗಳು, ಯಾಕೆ ಪರ್ಮಿಷನ್ ಕೊಡಲಿಲ್ಲ? ಇದನ್ನು ಮಾತ್ರ ಪ್ರಾರಂಭ ಆದ ಕೆಲವೇ ದಿವಸದಲ್ಲಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಜಯಚಂದ್ರ ಅವರು, ಆದ್ರೆ ರವಿಕುಮಾರ್ ಅವರು ಇದೇ ಪ್ರಶ್ನೆ ಇರುತ್ತೆ. ಯಾಕಂದ್ರೆ ಈಗ ಲೋಕಾಯುಕ್ತದವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರೆ ಅದು ಮುಖ್ಯ ಆಗಲ್ಲ, ಖಾಸಗಿ ವ್ಯಕ್ತಿಗಳು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳೋದು ಬಹಳ ಮುಖ್ಯ ಆಗತ್ತಾ? ಈಗ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಕೇಳಿರುವಂತ ಲೋಕಾಯುಕ್ತರು ತನಿಖೆಯ ಹಂತದಲ್ಲಿರುವಂತಹ ವಿಚಾರದಲ್ಲಿ ಕೇಳ್ತಾ ಇದ್ರೆ ಅಲ್ಲಿ ಪರ್ಮಿಷನ್ ಸಿಗೋದಿಲ್ಲ, ಇಲ್ಲಿ ಪರ್ಮಿಷನ್ ಸಿಗುತ್ತೆ. ಮುಖ್ಯಮಂತ್ರಿಯವರ ವಿರುದ್ಧ ಖಾಸಗಿ ವ್ಯಕ್ತಿಗಳು ಕೊಟ್ಟಿರುವಂತಹ ದೂರಿನಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಗುತ್ತೆ. ಹಂಗಾದ್ರೆ ಇದು ಕೂಡ ಇಬ್ಬಗೆ ನೀತಿ ಅಲ್ವಾ? ಎರಡು ಕಡೆಗೆ ಇವ್ರಿಗೊಂದು ನ್ಯಾಯ, ಇವ್ರಿಗೊಂದು ತಕ್ಕಡಿ ಒಂದೇ ತರ ತೂಗ್ಬೇಕು ತಾನೆ ಇಲ್ಲಿ ನ್ಯಾಯದ ತಕ್ಕಡಿ? ಹರಿ ಅವರೇ, ಯಾರು ಪ್ರೈವೇಟ್ ಪರ್ಸನ್ನು ಅಥವಾ ಪಬ್ಲಿಕ್ ಪರ್ಸನ್ನು ಅಥವಾ ಯಾವುದೋ ಅಧಿಕಾರಿ ಕೇಳಿದಾನೆ ಅಂತನೋ, ಯಾವುದೋ ಪಾಲಿಟಿಷಿಯನ್ ಕೇಳಿದಾನೆ ಅಂತನೋ, ಅಥವಾ ಖಾಸಗಿ ವ್ಯಕ್ತಿ ಕೇಳಿದಾನೆ ಅಂತನೋ ಅಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು. ಯಾವ ವಿಷಯವನ್ನ ಇಟ್ಕೊಂಡು, ಯಾವ ಸಮಸ್ಯೆಯನ್ನ ಇಟ್ಕೊಂಡ್ಬಿಟ್ಟು ತನಿಖೆಗೋಸ್ಕರ, ಕಾನೂನಿನ ಕ್ರಮಕ್ಕೋಸ್ಕರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ನೀವು ಆಗ್ಲೇ ಬಹಳ ಒಳ್ಳೆ ಪಾಯಿಂಟ್ ಅನ್ನ ರೈಸ್ ಮಾಡಿದ್ರಿ, ಮೆರಿಟ್ ಆಫ್ ದಿ ಕೇಸ್ ಅಂತ. ಇವತ್ತು ಇಡೀ ಕರ್ನಾಟಕ ರಾಜ್ಯದ 6.5 ಕೋಟಿ ಜನರ ಗಮನವನ್ನ ಸೆಳೆದಿರ್ತಕ್ಕಂಥ ಕೇಸು. ಲಕ್ಷಾಂತರ ಜನ ಬಕಾಪಕ್ಷಿಗಳ ತರ ಕಾಯ್ತಾ ಇದ್ದಾರೆ ಮೈಸೂರಿನಲ್ಲಿ ಸೈಟ್ಗೋಸ್ಕರ. ಅವ್ರಿಗೆ ಸೈಟ್ ಸಿಕ್ಕಿಲ್ಲ, ಇವ್ರಿಗೆ 14 ಸೈಟ್ ಹೆಂಗ್ ಸಿಕ್ವು? ಅದರೊಳಗೂ ವಿಜಯನಗರ ಬಡಾವಣೆನಲ್ಲಿ, ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನೊಳಗಡೆ ಹೇಗೆ ಸದಾಶಿವನಗರ ಅಂದ್ರೆ ಡಾಲರ್ಸ್ ಕಾಲೋನಿ ಅಂತ ಏನಂತ ಕರಿತೀವಿ, ಅಂತ ಪ್ರದೇಶದಲ್ಲಿ 14 ಸೈಟ್ಗಳು ಸಿಕ್ಕಿದೆ. ಹೆಂಗ್ ಸಿಕ್ವು ಅನ್ನೋದು ಜನರ ಗಮನ ಇದೆ. ಆ ಹಿನ್ನೆಲೆಯಲ್ಲಿ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ ವಿನಃ ಕಾನೂನಿಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ವಿನಃ ಬೇರೆ ಕಾರಣಕ್ಕಲ್ಲ. ಸಿದ್ದರಾಮಯ್ಯ ಅವರ ಮೇಲಿನ ದ್ವೇಷದ ಕಾರಣಕ್ಕಲ್ಲ. ಎರಡನೇ ಪಾಯಿಂಟ್ ಅನ್ನ ನಾನು ಹೇಳ್ತೇನೆ. ನೀವು ಬೇರೆಯವ್ರಿಗೆ ಅವಕಾಶ ಕೊಟ್ಟಿಲ್ಲ, ಬೇರೆಯವ್ರ ಕೇಸುಗಳನ್ನ ನೀವ್ಯಾಕೆ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂತ ಕೇಳಿದ್ದಾರೆ. ನೀವು ಕೇಳಿ, ನಾನು ಕೂಡ ಕೇಳ್ತೀನಿ.
ಆ ತರ ಯಾವುದೇ ಆರೋಪಗಳಿದ್ರೆ ನೀವು ಅವರ ಕೇಸ್ಗಳನ್ನ ಆಧಾರದ ಮೇಲೆ, ಅವರ ಸಮಸ್ಯೆಯನ್ನ ಆಧಾರದ ಮೇಲೆ, ಅವರ ಮೇಲೆ ಇರ್ತಕ್ಕಂಥ ಆರೋಪಗಳ ಆಧಾರದ ಮೇಲೆ ಕೊಡ್ಲಿ, ನಮ್ದೇನ್ ವಿರೋಧ ಇಲ್ಲ ಅದಕ್ಕೆ. ಯಾರು ಉಪ್ಪು ತಿಂದವರು ನೀರು ಕುಡಿಲೇಬೇಕಾರೋದು ಯಾರೇ ಇರ್ಲಿ. LK ಅಡ್ವಾಣಿ ಅವರು ಆರೋಪ ಬಂದ ತಕ್ಷಣಕ್ಕೆ ನೈತಿಕ ಹೊಣೆ ಹೊತ್ತು LK ಅಡ್ವಾಣಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು, ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟಿದ್ರು, ನಾಗೇಂದ್ರ ಅವರು ನಿಮ್ ಸರ್ಕಾರದಲ್ಲಿ ನೀವೇ ರಾಜೀನಾಮೆಯನ್ನ ತೆಗೆದುಕೊಂಡಿದ್ದೀರಿ. ಯಾವ ತನಿಖೆಯ ವರದಿಯನ್ನ ನೋಡ್ಬಿಟ್ಟು ನೀವು ನಾಗೇಂದ್ರ ಅವರು ರಾಜೀನಾಮೆಯನ್ನ ತೆಗೆದುಕೊಂಡ್ರಿ? ನಾಗೇಂದ್ರ ಅವರು ರಾಜೀನಾಮೆ ಕೊಡಬಹುದು, ಈಶ್ವರಪ್ಪ ಅವರು ರಾಜೀನಾಮೆ ಕೊಡಬಹುದು, ಆದ್ರೆ ಯಾಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರದು? ರವಿಕುಮಾರ್ LK ಅಡ್ವಾಣಿ ಅವರು ಸೆಟ್ ಮಾಡಿದಂತಹ ನೈತಿಕತೆಯನ್ನ ಫಾಲೋ ಮಾಡುವಂತ ವಿಚಾರದಲ್ಲಿ ಅವ್ರದೇ ಪಕ್ಷದ ನಾಯಕರುಗಳು ಕೂಡ ಮಾಡ್ಲಿಲ್ಲ ಅದನ್ನ. ಆ ಕೆಲಸವನ್ನು ಅವ್ರದೇ ಪಕ್ಷದ ನಾಯಕರು ಕೂಡ ಮಾಡ್ಲಿಲ್ಲ, ಅವರ ಮೇಲೆ ಆರೋಪ ಬಂದಾಗ್ಲೂ ಕೂಡ ಮಾಡ್ಲಿಲ್ಲ ಅಂತ. LK ಅಡ್ವಾಣಿ ಅವರು ಮಾತ್ರ ಒಂದು ದೊಡ್ಡದೊಂದು ಒಂದು ಮೇಲ್ಪಂಕ್ತಿಯನ್ನ ಸೆಟ್ ಮಾಡಿರುವಂತದ್ದು ಡಾಕ್ಯುಮೆಂಟ್ಸ್ ಇದೆ, ದಾಖಲಾತಿಗಳಿದಾವೆ. ಅದನ್ನ ನಾವು ಬಿಡುಗಡೆ ಮಾಡಕ್ ತಯಾರಿದ್ದೀನಿ. ಹಾಗಾದ್ರೆ ಇದೀಗ ನಿಮ್ದು ಹೋರಾಟ ರಾಜಕೀಯವಾದಂತ ಹೋರಾಟವಾಗಿ ಇದನ್ನು ತೆಗೆದುಕೊಂಡು ಹೋಗ್ತೀರಿ ಹಾಗಾದ್ರೆ? ಈಗ ನಾವು ಕಾನೂನು ಪ್ರಕಾರ ಈಗಾಗಲೇ ನಾವು ಇದು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತಿದ್ವಿ. ಇದನ್ನ ಕೋರ್ಟಿಗೆ ನ್ಯಾಯಾಲಯದ ಮೆಟ್ಟಿಲೆತ್ತಿ ಅಲ್ಲೂ ಕೂಡ ಇದನ್ನ ಫೈಟ್ ಔಟ್ ಮಾಡ್ತೇವೆ. ಇನ್ನೊಂದು ಜೊತೆಗೆ ಪೊಲಿಟಿಕಲ್ ಆಗಿ ನಾವು ರಾಜಕಾರಣ ದೃಷ್ಟಿಯಿಂದ ಏನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗಾಗಲೇ ಎಲ್ಲ ಕಡೆನೂ ಕೂಡ ಈಗಾಗಲೇ ನಮ್ಗಳಿಗೆ ಫೋನ್ಗಳು ಬರ್ತಾ ಇದ್ದಾವೆ. ನಾವು ಇದರ ಪ್ರತಿಭಟನೆ ಮಾಡಬೇಕು, ಈ ಅನ್ಯಾಯದ ವಿರುದ್ಧವಾಗಿ ಹೋರಾಡಬೇಕು ಅಂತಕ್ಕಂಥ ಶುರುವಾಗಿದೆ. ಇದೊಂದು ದೊಡ್ಡ ಯುದ್ಧ ಶುರು ಆಗ್ತದೆ ಅದಕ್ಕೆ.